ಬಯಸಿರುವಂತಹ ಎಲ್ಲ ವಸ್ತುಗಳು ನಿಮ್ಮ ಹತ್ತಿರದ ಸ್ಮಾರ್ಟ್ ಬಜಾರ್ ಅಲ್ಲಿ ಲಭ್ಯ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇವತ್ತು ಒಬ್ರು ಅದ್ಭುತವಾದ ಇನ್ಫ್ಲೂಯೆನ್ಸರ್ ನಮ್ ಜೊತೆಗಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಚನ್ನರಾಯಪಟ್ಟಣದ ಸಂಜೀವಿನಿ ಸಂಜು. ಹೆಂಗಿದ್ದೀರಕ್ಕ? ಚೆನ್ನಾಗಿರಿ, ನೀವ್ ಹೆಂಗಿದ್ದೀರಾ? ನಾವು ನೋಡಿ ದೇವ್ರ ಮುಡಿದಂಗದೀವಿ. ಅಡ್ಗೆ ಮನೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ನಾಚ್ಕತ್ತಿರಲ್ಲಕ್ಕ ಒಂದ್ ಮಗ ಆದ್ಮೇಲೂ. ಒಟ್ನಲ್ಲಿ ಮೇಡಮ್ ಅವ್ರ ಟ್ಯಾಲೆಂಟ್ ಏನು ಅಂದ್ರೆ ಅಕ್ಕಪಕ್ಕದವ್ರಿಗೆ ಏನಾರ ಬೈಬೇಕು ಅಂದ್ರೆ ವಿಡಿಯೋ ಮುಖಾಂತರ ಜಾಟ್ಪಗಳ ಹರಿಯಾಣ ಎತ್ತ ಹಿಂಗೆ ಸಖತ್ತಾಗಿ ಬೈತಾರೆ ವಿಡಿಯೋದಲ್ಲಿ. ನಾನಂತೂ ರೆಗ್ಯುಲರ್ ಫಾಲೋವರ್. ಯಾವಾಗ ಹೌದಾ ಕಮೆಂಟ್ ಎಲ್ಲ ಮಾಡಿದಿರಲ್ಲ? ಹೌದಾ, ಸೂಪರ್. ಒಂಥರ ಈ ಹಾಸನ್ ಕೆಲವು ಫ್ಲೇವರ್ಸ್ ಇರ್ತಾರಲ್ಲ ಅವ್ರು ನಂಗೆ ತುಂಬಾ ಇಷ್ಟ ಆಗ್ಬಿಡ್ತಾರೆ. ನಂಗೆ ಸಂಜೆ ಅವ್ರನ್ನ ನೋಡಿದಾಗ ನನ್ನೇ ಕರಡಿ ನೋಡ್ಕೊಂಡಂಗ ಆಗುತ್ತೆ. ನನಗೂ ಅಷ್ಟೇ ಫಸ್ಟ್ ಟೈಮ್ ನಿಮ್ನ ನೋಡಿದಾಗ ನನಗೂ ನಮ್ ತರನೇ ಇವರು ಅಂತ ಅನ್ಸೋದು. ಸೈಕಾದೆ ನೀನು ತುಂಬಾ ಲೈಕಾದೆ, ನಾನು ಕೊನೆಗೂ ನಿಮ್ಗೂ ನಾನೊಂದು ಹೆಣ್ಣು ಅಂತ ಅನಿಸ್ತಲ್ಲ ಅಕ್ಕ, ತುಂಬಾ ಖುಷಿ ಆಯ್ತು. ಮತ್ತೆ ಸಂಜು ಅವರೇ, ಏನ್ ಅಡ್ಗೆ ನನ್ಗೋಸ್ಕರ ತಗೊಂಡ್ಬಂದಿದ್ದೀರಾ? ಇವತ್ತು ದಹಿ ಬಿಂಡಿ. ಆಸೆಯಿಂದ ಬಂದವಳೆ ಯಾವ್ದಾದ್ರು ಹೀರೆಕಾಯಿ ಚಟ್ನಿನೋ ರೊಟ್ಟಿನ ಮಾಡ್ತಾಳ. ನಾನ್ ಅನ್ಕೋದ್ರೆ ದಹಿ ಬಿಂಡಿ ತಂದವಳು. ದಹಿ ಬಿಂಡಿ ಒಂಥರ ಸ್ಪೆಷಲ್ ಆಗಿದೆ ಅಂತ ಅಂದ್ಬಿಟ್ಟು ಸೊ ಅದನ್ನ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಹಾಸನವ್ರನ್ನ ಅದು ಕೂಡ ಮಾಡ್ತೀವಿ, ಅದು ಮಾಡ್ತೀವಿ, ಎಲ್ಲ ಮಾಡ್ತೀವಿ. ನೀವು ವಿಡಿಯೋದಲ್ಲಿ ಮಾತಾಡ್ತಾರ, ನಾನು ಹತ್ರ ಮಾತಾಡ್ಬೇಕು. ಮಾತಾಡ್ಬೇಕು, ಮಾತಾಡ್ಬೇಡಿ ನೀವು. ನಂಗೆ ಅಫಿಷಿಯಲ್ ಆಗಿ ಕರ್ಕೊಂಡ್ ಬಂದಿಲ್ಲ, ಎಲ್ಲ ಪಕ್ಕದ ಮನೆ ಆಂಟಿ ಬಂದಿಲ್ವಾ? ನೀವು ಕರ್ಕ ಬನ್ನಿ ಅಂತ ಹೇಳಿ ಅಲ್ವಲ್ಲ? ನಾನೇ ಕರ್ಕೊಂಡ್ ಬಂದಿ ಅಂತ ಹೇಳಲ್ಲ ಮತ್ತೆ ಅದೇನ್ ಕರ್ಕ ಬಂದ್ಬಿಡ್ತಾರೆ? ತಗಳವ ಈ ಹುಡುಗಿ ಮಾತಾಡೋದ್ ತರ ಚಂದ. ಅಕ್ಕ, ಇವಾಗ ನೀವು ಅಡುಗೆ ಮಾಡ್ತಾ ಇರ್ತೀರಪ್ಪ, ಅದಕ್ಕೆ ಮುಖ್ಯವಾದ ಏನಾರ ಪದಾರ್ಥ ಬೇಕಾಗಿರ್ತದೆ, ಅದ ಮರ್ತ್ಕೊಂಡ್ಬಿಟ್ಟಿರ್ತೀರ ಮಲ್ಲಿರಕ್ಕಲ್ಲ. ಏನ್ ಮಾಡ್ತೀರಾಗ? ಹಂಗೆ ಮಾಡೋದು ಅಂದ್ರೆ ಹಂಗೆ ಮಾಡೋದು. ಇನ್ನೇನಿಲ್ಲ ಅಂತ ಏನ್ ಮಾಡ್ತಾರೆ? ಮುದ್ದೆ ಮಾಡ್ತಾ ಇರ್ತೀಯಪ್ಪ, ರಾಗಿ ಹಸಿಟ ಇಲ್ಲ, ಹಂಗೆ ಹೆಂಗ್ ಮಾಡ್ಬಿಡ್ತಾರೆ? ಹಂಗ್ ಮಾಡಕ್ಕಾಗಲ್ಲ, ಪಕ್ಕದ ಮೇಲೆ ಇಸ್ಕೊಂಡ್ ಮಾಡೋದು. ಅದೀಗ ನಿಮ್ಮೂರಲ್ಲ ಪಕ್ಕದ ಮನೆಗೆ ಹೋಯ್ತಿಯಪ್ಪ, ಇಲ್ಲಿ ನಾವ್ ಎಲ್ಲಿ ಹೋಗಾನೆ? ಅಂಗಡಿ ಸಿಗಕ್ಕುವ ಸಿಕ್ತು ಕರಕ. ನಮ್ಮಲ್ಲಿ ಆಗಿರೋದು ಹೌದಾ? ಏನು ಸ್ಮಾರ್ಟ್ ಬಜಾರ್ ಅಂತ ಹೇಳಿ. ಸೊ ನೀವು ಅಡುಗೆ ಮಾಡ್ಬೇಕಾದ್ರೆ ಯಾವುದೇ ಪದಾರ್ಥಗಳನ್ನ ಮರ್ತಿದ್ರು ಕೂಡ ಅಥವಾ ಮಿಸ್ ಆಗಿದ್ರೆ ಫಟ್ ಅಂತ ನೀವು ಸ್ಮಾರ್ಟ್ ಬಜಾರ್ಗೆ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬರ್ಬೋದು. ಅಥವಾ ರೆಸಿಪಿ ಮಾಡುವ ಮಧ್ಯೆ ನನಗೆ ಆಚೆಗಡೆ ಹೋಗ್ಬರೋಷ್ಟು ಟೈಮ್ ಇಲ್ಲ ಅನ್ನೋದಾದ್ರೆ 10 ನಿಮಿಷದಲ್ಲಿ ನೀವು ಆರ್ಡರ್ ಮಾಡಿದ್ರೆ ನಿಮ್ಮ ಆರ್ಡರ್ ನಿಮ್ಮ ಮನೇಲಿ. ಓಕೆ, ಸೊ ಸಂಜು ಅಕ್ಕ, ಈಗ ದಹಿ ಬಿಂಡಿ ಮಾಡ್ಬೇಕು ಅಂತ ಡಿಸೈಡ್ ಆಗಿ ಬಂದ್ಬಿಟ್ಟಿದೆ. ನಾನು ತಿನ್ಲೇಬೇಕು ಅಂತ ಡಿಸೈಡ್ ಆಗಿ ನಿಂತ್ಬಿಟ್ಟ. ಏನ್ ಬೇಕೀಗ ಸ್ಟಾರ್ಟಿಂಗ್? ನಿಂಗೆ ಬಾಣ್ಲಿ ಕೊಟ್ಬಿಡಿ. ಬಾಣ್ಲಿ ಕೊಡೋದಾ? ಹೆಂಗೆ? ಬೆಂಕಿ ಹಚ್ಚೋದು ಫೇಮಸ್. ಎಣ್ಣೆ ಹಾಕಿ ಒಂದು. ಓಕೆ, ಇವತ್ತು ನಾವು ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಬೆಂಡೆಕಾಯಿನ ಇಷ್ಟುದ್ದಕ್ಕೆ ಹೆಚ್ಕೊಂಡಿದೀನಿ, ಕಾಣಿಸ್ತಾ ಇರ್ಬೋದು ನಿಮ್ಗೆ. ಅದನ್ನ ಬಾಣ್ಲಿಗೆ ಹಾಕೊಂಡು ಒಂದ್ 2 ನಿಮಿಷ ಫ್ರೈ ಮಾಡ್ಕೊತೀನಿ. ಅಕ್ಕ ನಿಧಾನ ಕಲರ್ಸೋ, ಪಕ್ಕದ ಮನೆಗೆ ಹೋಗಿ ಬಿದ್ದಾತ ಬೆಂಡೆಕಾಯಿ. ಇಲ್ಲ ಸುಮ್ಮನೆ ಇದಕ್ಕೇನಾದ್ರು ಬೌಲ್ ಕೊಡಿ. ಮತ್ತೆ ಸ್ಟವ್ ಮೇಲೆ ಇಟ್ಕೊಂಡು 2 ಚಮಚ ಎಣ್ಣೆ ಹಾಕೋದು. ವಾ ಅಕ್ಕ, ಎಣ್ಣೆ ಬಿಸಿ ಆದ್ಮೇಲೆ ಇದಕ್ಕೆ 1 ಸ್ಪೂನ್ ಜೀರಿಗೆ ಹಾಕತ್ತಿದ್ದೀನಿ. ಕರ್ಬೇವು ಸೊಪ್ಪು ಹಾಕ್ದಂಗ. ಕರ್ಬೇವು ಸೊಪ್ಪಲ್ಲ, ಒಂದು 2 ಸ್ಪೂನು ಇದು ಕಸ್ತೂರಿ ಮೇಥಿ. ನೆಕ್ಸ್ಟ್ ಇದಕ್ಕೆ ಒಂದು 2 ಏಲಕ್ಕಿ. 2 ಏಲಕ್ಕಿ ಅದಾದ್ಮೇಲೆ ಪಲಾವ್ ಎಲೆ ಹಾಕತ್ತಿದ್ದೀನಿ. ಪಲಾವ್ ಎಲೆ ಅಂದ್ರೆ ಅದಕ್ಕೆ ದೊಡ್ಡ ಕರ್ಬೇವು ಸೊಪ್ಪು ಅಂತಾರೆ. ಹಂಗಂತಾರೆ ನಿಮ್ ಕಡೆ, ನಮ್ ಕಡೆ ಇದು ಅಂತಾರೆ. ಅಂತದ ಅನ್ನಲ್ಲೀಗ ಪಲಾವ್ ಎಲೆ ಅಂತಾರೆ. ಇದಕ್ಕೆ ಒಂದು ಬೌಲು ಅಂದ್ರೆ 1 ಬಟ್ಲು ಈರುಳ್ಳಿ ಹಾಕಬೇಕು. ಹೈ ಫ್ಲೇಮ್ ನಲ್ಲಿ ಇಟ್ಕೊತೀನಿ, ಅಂದ್ರೆ ಜಾಸ್ತಿ ಉರಿಲಿ. ಮೇಲೆ ಇಟ್ಕೊಂಡ್ರೆ ಬೇಗ ಉರ್ದೋಯ್ತು ಕಣಮ್ಮ. ಇಲ್ಲ ಕಣ್, ಸುಮ್ಮನಿರಿ, ನಾವು ಅಡುಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಕಣ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಎಷ್ಟು ಹಾಕಬೇಕು? 2 ಚಮಚ ಹಾಕಿಬೇಕು. ಇದನ್ನ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಇಂಗ್ಲಿಷ್ ಒಂಚೂರು ಗೋಲ್ಡನ್ ಬ್ರೌನ್ ಬರೋ ಗಂಟ ಫ್ರೈ ಮಾಡ್ಕೋಬೇಕು ಅಂತೆ. ಇಲ್ಲಿ ಬರ್ತೀನಿ ಅಂದ್ಬಿಟ್ಟು ಎಲ್ಲಾನು ಕಲ್ತ್ಕೊಂಡ್ಬಂದಿದೀಯಾ? ಓ ಸರಿ ಬಿಡು. ನೆಕ್ಸ್ಟ್ ಇದಕ್ಕೆ 1 ಚಮಚ ಖಾರದ ಪುಡಿ ಹಾಕಿದ್ದೀನಿ. ಒಂದು ಅರ್ಧ ಚಮಚ ಗರಂ ಮಸಾಲ. ನೆಕ್ಸ್ಟ್ ಇದಕ್ಕೆ ಧನಿಯಾ ಪೌಡ್ರ್. ಎಷ್ಟು ಹಾಕನೆ? ಅದಕ್ಕೆ ಅದೇ 1 ಸ್ಪೂನು. ಈಗ ಅದು ಆಯ್ತಾ ಇರ್ತಿತ್ತೆ, ಫ್ರೈ ಆಯ್ತಾ ಇರ್ತಿತ್ತೆ. ಈಗ ನಾನು ನಿಮ್ಮೂರಿಗೆ ನೀರು ಹಿಡಕ್ ಬಂದಿದ್ದೀನಿ. ನಾನು ಜಗಳ ಆಡ್ಬೇಕು. ಈಗ ಆಡು ನೋಡೋದು ಹೆಂಗ ಆಡ್ತಿ ಅಂತ. ಇವಾಗ ನಾನ್ ಹಿಡ್ಕೋಬೇಕಾಯ್ತು, ನನ್ ಬಿನ್ಗೆ ತೆಗ್ದಿಟ್ಬಿಟ್ಟು ನೀವ್ ಹಿಡ್ಕತ್ತೀರ, ಆ ಕುಸ್ತಿಗ್ ಬೀಳೋದು. ಅಲ್ಲ, ನಾನ್ ಹಿಡ್ಕೋಬೇಕಾಯ್ತು, ನೀನ್ ಯಾಕೆ ಹಿಡ್ಕೊಂಡಿದ್? ನಿನ್ ಬಿನ್ಗೆ ಯಾಕೆ ಹಿಡ್ಕೊಂಡಿದ್ಯಾ? ನಾನು ಹಿಡ್ಕೊಂಡ್ರೆ ನೀನ್ ಹಿಡ್ಕೊಂಡ್ರೆ ನಾನು ಹಿಡ್ಕೊಂಡ್ರೆ ಬೇಡ ಅಂತವ. ನಾನ್ ತಾನೇ ಫಸ್ಟ್ ಬಂದದು. ಬಂದ್ಬಿಟ್ರೆ ನನಗೆ ವಯಸ್ಸಾಗಿತ್ತಲ್ವ? ಏನ್ ವಯಸ್ಸಾಯ್ತಳ? ಹುಡುಗಿಯರ್ದಂಗ ನಿನಗೆ ವಯಸ್ಸಾಯ್ತಾ? ನಾನು ದನ ಮೇಸಕ್ ಹೋಗ್ಬೇಕಲ್ಲ, ಟೈಮ್ ಆಯ್ತಲ್ಲಿ. ನಾನು ನನ್ನ ಗಂಡನ ತೊಳೆದು ಮೈ ಕೈ ಎಲ್ಲವ ದನ ತೊಳೆದು ನಾನು ಹೋಗ್ಬೇಕ್ರೆ ಗತ್ತಕ್ಕೆ. ನಾನ್ ಫಸ್ಟ್ ಬಂದದು, ನೀನು ಫಸ್ಟ್ ಬಂದು. ಯಾವಾಗ ನೋಡಿದ್ರು ಬಾಯ್ದೆ ಮುಂದು ನಿಂದು ನಿನ್ ದಿನಕ್ಕೆ ನಾ ಹಿಡ್ಕೋಬೇಕಲ್ಲ.
ಬಾಯ್ಲಂಗಯ್ಯ ಸಾಕತ್ತ ಒಡೆ ಗಿಡಕ್ಕೆ ಬರ್ತೀನಿ ನೀನು. ಇದು ಚೆನ್ನಾಗಿ ಫ್ರೈ ಆಗೈತೆ. ಇದಕ್ಕೆ 1/4 ಚಿಟಿಕೆಯಷ್ಟು ಅರ್ಶಿನ ಪುಡಿ ಹಾಕತ್ತೀವಿ. ಹಾಕವ ನಿಂಗೆ ಎಷ್ಟು ಬೇಕಷ್ಟ. ನೆಕ್ಸ್ಟ್ ಇದಕ್ಕೆ ಒಂದು ಬಟ್ಲು ಮೊಸರು ಹಾಕತ್ತೀವಿ. ಏನ್ ನಿಮ್ಮ ಮನಿದ? ನಮ್ಮ ಎಮ್ಮೆದು. ನಿಮ್ ಎಮ್ಮೆದು ಯಾಕೋ ಯಾಕಂದ್ರೆ ಚೆನ್ನಾಗಿರ್ತದೆ, ರುಚಿ ಚೆನ್ನಾಗಿರಕ್ಕಲ್ಲ ಎಮ್ಮೆ ಮೊಸರು. ಮೊಸರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೇನಾದ್ರೆ ಗಟ್ಟಿ ಆದ್ರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು ಆಯ್ತಾ. ಸ್ವಲ್ಪ ಗಟ್ಟಿ ಐತೆ ನೀರು ಹಾಕೋಬೇಕು. ಇದಾದ್ಮೇಲೆ ಒಂದು ಲಿಡ್ ಕೊಡಿ, ಕ್ಲೋಸ್ ಮಾಡೋಣ. ಲಿಪ್ಪು ಲಿಡ್ಡು ಲಿಡ್ಡು ಕೊಡ್ತೀರಾ? ಮುಚ್ಚಲ. ಇದು ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಜೋರು ಅಂದ್ರೆ ಜಾಸ್ತಿ ಊರಿನಲ್ಲಿ ಚೆನ್ನಾಗಿ ಅದು ಎಲ್ಲ ಬೇಯಬೇಕು. ಎಡೆ ಬಿಡಂಗೆ, ಎಣ್ಣೆ ಬಿಡಂಗೆ ಹಂಗೆ ಚೆನ್ನಾಗಿ ಕುದಿತೈತೆ. ಇದಕ್ಕೆ ಇವಾಗ ಬೆಂಡೆಕಾಯಿ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಹಾಕವ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಗರಂ ಮಸಾಲೆ ಹಾಕ್ತಾ ಇದ್ದೀನಿ. ಯಾಕೆ? ಇನ್ನೊಂದು ಸ್ವಲ್ಪ ರುಚಿ ಬರಲಿ ಅಂತ ಅಂದ್ಬಿಟ್ಟು ಅವಾಗಲೇ ಒಂದು ಅರ್ಧ ಸ್ಪೂನ್ ಹಾಕಿದೆ. ಇವಾಗ ಒಂದು 1/4 ಸ್ಪೂನ್ ಹಾಕ್ತಾ ಒಂದು 5 ನಿಮಿಷ ಚೆನ್ನಾಗಿ ಎಲ್ಲ ಕುದ್ದ ಮೇಲೆ ದಹಿ ಬಿಂಡಿ ರೆಡಿ ಆಗುತ್ತೆ. ಹಂಗೆ ಇದನ್ನ ಚಪಾತಿಗೆ, ರೊಟ್ಟಿಗೆ, ರೋಟಿಗೆ ಎಲ್ಲ ಹತ್ಕೊಂಡು ತಿನ್ಬೋದು, ಅನ್ನಕ್ಕೂ ತಿನ್ಬೋದು. ಹೌದಾ? ಸಕಲಾಗಿರುತ್ತೆ. ರೆಡಿ ಆಯ್ತು. ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಬಿಡೋಣ. ಮಾಡ್ಕೊಳ್ಳಿ. ಇದು ಆಗಿದೆ. ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ರೆಡಿ ಆಯ್ತು ದಹಿ ಬಿಂಡಿ. ಥ್ಯಾಂಕ್ ಯು. ತಿನ್ನಿ ಗಿನ್ನಿ ಅಂತದ್ದು ತಿಂದು ರುಚಿ ಹೆಂಗೈತೆ ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ಹೇಳಿ ನನಗೆ. ಅದನ್ನು ನಾನೇ ಹೇಳ್ಬೇಕೇನೋ ಹುಡ್ಲೆ. ಇನ್ಯಾರು ಹೇಳ್ತಾರೆ? ತಿನ್ನೋದು ಯಾರು? ತುಂಬಾ ಚೆನ್ನಾಗಿದೆ ದಹಿ ಬಿಂಡಿ. ವಾವ್. ನಮ್ಮ ಸಂಜೋರ್ ಮಾಡಿರುವಂತ ಈ ದಹಿ ಬಿಂಡಿಗೆ ನನ್ನ ಕಡೆಯಿಂದ ಹೊಳೆ ಶಾವಿಗೆ ಮಜ್ಜಿಗೆ. ದಹಿ ಬೆಂಡೆಕಾಯಿ ಗೊಜ್ಜು ಮಾಡುವ ವಿಧಾನ. ಮೊದಲಿಗೆ ಒಂದು ಬಾಣಲೆಗೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಬಿಸಿಯಾದ ನಂತರ 1 ಚಮಚದಷ್ಟು ಜೀರಿಗೆ, 2 ಚಮಚ ಕಸೂರಿ ಮೇಥಿ, 2 ಏಲಕ್ಕಿ, 3 ಪಲಾವ್ ಎಲೆ, ಹೆಚ್ಚಿದ 1 ಬೌಲ್ ಈರುಳ್ಳಿ ಹಾಕಿ ಕೈಯಾಡಿಸಿ. 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರುವವರೆಗೆ ಫ್ರೈ ಮಾಡಿಕೊಳ್ಳಿ. ಈಗ 1 ಚಮಚ ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಗರಂ ಮಸಾಲ, 1 ಚಮಚ ಧನಿಯಾ ಪುಡಿ ಸೇರಿಸಿ ಸಣ್ಣ ಉರಿಯಲ್ಲಿ ಬೇಯಲು ಬಿಡಿ. ಹಾಕಿಕೊಂಡ ಮಸಾಲೆ ಚೆನ್ನಾಗಿ ಫ್ರೈ ಆದ ನಂತರ 1 ಚಿಟಿಕೆ ಅರಿಶಿನ ಪುಡಿ, 1 ಬೌಲ್ ಮೊಸರು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಬೇಕಾದರೆ ಸ್ವಲ್ಪ ನೀರು ಸೇರಿಸಿ ಬೇಯಿಸಿಕೊಳ್ಳಿ. ಈಗ ಕಟ್ ಮಾಡಿಕೊಂಡ ಬೆಂಡೆಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲು ಬಿಡಿ. ಬೆಂಡೆಕಾಯಿ ಸ್ವಲ್ಪ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗರಂ ಮಸಾಲ ಹಾಕಿ ಮತ್ತೆ 5 ನಿಮಿಷ ಬೇಯಿಸಿಕೊಂಡರೆ ದಹಿ ಬೆಂಡೆಕಾಯಿ ಸವಿಯಲು ಸಿದ್ಧ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ದಹಿ ಬಿಂಡಿನ ಮಾಡಿಕೊಟ್ಟಿದ್ದಕ್ಕಾಗಿ, ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಅಡುಗೆ ಮನೆಗೆ ಕೊಟ್ಟಿದ್ದಕ್ಕಾಗಿ ನಮ್ಮ ಕಡೆಯಿಂದ ನಿಮ್ಗೊಂದು ಚಿಕ್ಕ ಕಾಣಿ. ಆಹಾರ ಅವರ ಮಸಾಲಾ ಪೌಡರ್ ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿರೋದ್ರಿಂದ 99% ಪರಿಮಳ ಸಂರಕ್ಷಿತ ಅಸಲಿ ರುಚಿ ಕೊಡುತ್ತೆ. ಪ್ಯಾಕೆಟ್ ಅನ್ನ ಓಪನ್ ಮಾಡಿ ನೀವು ಪರಿಮಳವನ್ನ ಆನಂದಿಸಿದ ತಕ್ಷಣ ನೀವೇ ಹೇಳ್ತೀರಾ ಆಹಾ ಅಂತ. ಸೊ ನಮ್ಮ ಆಹಾರ ಅವರ ಕಡೆಯಿಂದ ನಿಮ್ಗೊಂದು ಚಿಕ್ಕ ಗಿಫ್ಟ್ ಹಾಕ್ತಾರೆ. ಥ್ಯಾಂಕ್ ಯು ಸೋ ಮಚ್. ಸೊ ಭದ್ರಾವತಿಯಿಂದ ಇವತ್ತು ಪ್ರದೀಪ್ ಅವರು ಒಂದೊಳ್ಳೆ ರೆಸಿಪಿಯನ್ನ ತೋರಿಸೋದಕ್ಕೆ ಬಂದಿದ್ದಾರೆ. ಸೊ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಪ್ರದೀಪ್ ಫ್ರಮ್ ಭದ್ರಾವತಿ. ಚೆನ್ನಾಗಿದ್ದೀರಾ? ಅಯ್ಯೋ, ನೀವು ಆಕ್ಚುಲಿ ತುಂಬಾ ಚೆನ್ನಾಗಿದ್ದೀರಾ. ನೀವು ಚೆನ್ನಾಗಿದ್ದೀರಾ ಮೇಡಮ್? ನೋಡಿ ಸರ್, ಹೌದಾ? ಫುಲ್ ಡೈಮಂಡ್ ಎಲ್ಲ ಬಿದೋಗುತ್ತೆ ಅಂತ ಬಿಚ್ಚಿಟ್ಟು ಬಂದಿದ್ದೀರಾ ಅಷ್ಟೇ. ಯಾರು? ನೀವು. ಏನಿಲ್ಲ, ಎಲ್ಲ ಕಳೆದೋಗುತ್ತೆ, ಸಿಗಲ್ಲ. ಹೋಯ್ತಾರೆ ಅಂತ ಬಿಚ್ಚಿಟ್ಟು ಬಂದಿದ್ದೀರಾ. ಹೌದಾ ಮೇಡಮ್? ಓಕೆ, ಸೊ ನಮ್ಮ ಅಡುಗೆ ಮನೆಗೆ ಸ್ವಾಗತ ಪ್ರದೀಪ್ ಸರ್. ಏನ್ ಪ್ರೊಫೆಷನಲಿ ಏನ್ ನೀವು? ನಾವು ಬಿಸ್ನೆಸ್ ಮ್ಯಾನ್ ಮೇಡಮ್. ಬಿಸ್ನೆಸ್ ಮ್ಯಾನ್, ಸೂಪರ್. ಓಕೆ, ಇವತ್ತು ನಮ್ಮ ಅಡುಗೆ ಮನೆಗೆ ಏನ್ ರೆಸಿಪಿ ತೋರ್ಸಕ್ ಬಂದಿದ್ದೀರಾ? ನಾವು ಹೋಮ್ ಮೇಡ್ ಫ್ರೈಡ್ ರೈಸ್. ಏನ್ ಬೇಕಣ್ಣ ಫಸ್ಟ್ ನಿಮ್ಗೆ? ನನಗೆ ಪ್ಯಾನ್ ಬೇಕು ಮೇಡಮ್. ಪ್ಯಾನ್ ಬೇಕು, ಸ್ವಲ್ಪ ಎಣ್ಣೆ ಕೊಡಿ ಮೇಡಮ್. ಎಣ್ಣೆ ಕೊಡೋಣ. ಹೌದು. ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದು ಜೆಮಿನಿ ಎಡಿಬಲ್ಸ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರು. ಈ ಕಂಪನಿಯಲ್ಲಿ ಸಾಕಷ್ಟು ಹೆಲ್ದಿ ಆಯಿಲ್ಸ್ ಇದೆ. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅದು ನಾವು ಬಳಸ್ತಾ ಇರುವಂತಹ ಆಯಿಲ್. ಫ್ರೀಡಮ್ ಫಿಸಿಕಲಿ ರಿಫೈನ್ಡ್ ರೈಸ್ ಬ್ರಾನ್ ಆಯಿಲ್, ಫ್ರೀಡಮ್ ಕಚಿಗನಿ ಮಸ್ಟರ್ಡ್ ಆಯಿಲ್, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್, ಈ ತರದ ಡಿಫ್ರೆಂಟ್ ಆಯಿಲ್ ಸಿಗುತ್ತೆ. ಅಂಡ್ ಈ ಆಯಿಲ್ ನ ಬಳಸಿ ಮಾಡುವಂತ ಅಡುಗೆನ ನಾವು ಗಿಲ್ಟ್ ಫ್ರೀ ಆಗಿ ತಿನ್ಬಹುದು. ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಂಡಿಯಾದಲ್ಲೇ ಅತಿ ಹೆಚ್ಚು ಸೇಲ್ ಆಗ್ತಾ ಇರುವಂತಹ ಆಯಿಲ್. ಇದು ಮಾಡರ್ನ್ ಫೆಸಿಲಿಟಿಯಿಂದ ತಯಾರಾಗುವಂತ ಆಯಿಲ್, ಅಂದ್ರೆ ವಿತೌಟ್ ಹ್ಯೂಮನ್ ಟಚ್. ಏನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಕಡಿಮೆ ಆಯಿಲ್ ಅಲ್ಲಿ ಜಾಸ್ತಿ ಕುಕ್ ಮಾಡಬಹುದು. ಸೊ
ಇವತ್ತು ನಮ್ಮ ಹೋಮ್ ಮೇಡ್ ಫ್ರೈಡ್ ರೈಸ್ಗೆ ನಾವು ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ನೋಡೋಣ ಎಷ್ಟಾಗ್ಲಿ. ಸಾಕು ಮೇಡಮ್, ಒಂದೆರಡು ಸ್ಪೂನ್. ಒಂದ್ 2 ಸ್ಪೂನ್. 2 ಸ್ಪೂನ್. ವಾಕ್ಯ. ಈಗ ಫಸ್ಟು ಏಲಕ್ಕಿ ಮೇಡಮ್, ಓಕೆ. 2. ಏಲಕ್ಕಿ. ನೆಕ್ಸ್ಟು ಚಕ್ಕೆ, ಅದೇ ನಮಗೆ ಎಷ್ಟು ಬೇಕಷ್ಟು ಚಕ್ಕೆ. ಅನಾನಸ್ಸು. ಓಕೆ, ಅನಾನಸು. ನೆಕ್ಸ್ಟು ಜಾಯಿಕಾಯಿ ಮೇಡಮ್, ಜಾಯಿಕಾಯಿ ಎಷ್ಟು ಬೇಕಷ್ಟು. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಓಕೆ. ಮತ್ತೆ ಇದು ಗ್ರೈಂಡ್ ಮಾಡ್ಕೋಬೇಕು ಮೇಡಮ್. ಇವತ್ತು ನಾವು ಯೂಸ್ ಮಾಡ್ತಾ ಇದೀವಿ ನಮ್ಮ ಬೋರೋಸಿಲ್ ಅವರ ಸ್ಮಾರ್ಟ್ ಮಿಕ್ಸಿಯನ್ನ. ಶುರು ಮಾಡೋಣ. ಏನೋ ಘಮ ಘಮ ಅಂತ ಇದೆ. ನೆಕ್ಸ್ಟ್ ಮೇಡಮ್ ಈ ವೆಜಿಟೇಬಲ್ ಎಲ್ಲಾನು ಸ್ವಲ್ಪ ಎಣ್ಣೆ ಬಿಟ್ಟು ಫ್ರೈ ಮಾಡ್ಕೊಳ್ಳೋದು. ಓಕೆ, ಎಣ್ಣೆ ಹಾಕೋಣ. ಹಾಕಿ ಮೇಡಮ್. ಹಾಂ, ಸಾಕು ಮೇಡಮ್, ಸಾಕಾ? ಸಾಕು ಸಾಕು. ಸ್ವಲ್ಪ ಫಸ್ಟು ಈರುಳ್ಳಿ ಹಾಕ್ಕೊಡ್ತೀನಿ. ಓಕೆ. ಈರುಳ್ಳಿ ನಂತರ ಸ್ವಲ್ಪ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ. ಓಕೆ, ಎಷ್ಟು ಹಾಕೋಣ? ಹಸಿ ಮೆಣಸಿನಕಾಯಿ. ಹಸಿರು ಮೆಣಸಿನ್ಕಾಯಿ ನಮಗೆ ಖಾರ ಎಷ್ಟು ಬೇಕಷ್ಟು ಹಾ. ಹಸಿರು ಮೆಣಸಿನ್ಕಾಯಿ. ಸದ್ಯ ನಾನು 1 ಸ್ಪೂನ್ ಹಾಕ್ತಾ ಇದ್ದೀನಿ. ಓಕೆ. ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಚಿಲ್ಲಿ ಎಲ್ಲ ಫ್ರೈ ಆಗಂಗೆ. ಹಾ. ಯಾರ್ಯಾರು ಇದ್ದೀರಾ ಮನೇಲಿ ನೀವು? ಫ್ಯಾಮಿಲಿ ಇದೆ ಮೇಡಮ್. ಎಲ್ಲರ ಮನೇಲೂ ಫ್ಯಾಮಿಲಿನೇ ಇರೋದು. ಮತ್ತೆ ನಾವೇನು ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ಬಂದು ಮಡಿಕೊಂಡಿದ್ದಾವೆ. ಚೆನ್ನಾಗಿ ಕೇಳ್ತೀರಿ ನೀವು. ಒಳ್ಳೆ. ನಮ್ಮ ಮನೇಲಿ ನನ್ನ ಹೆಂಡತಿ, ಹಾ ಹಾ. ನನ್ನ ಮಗಳು, ಓಹೋ. ನನ್ನ ಮಗ. ಮೇಡಮ್ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ಓಕೆ. ನೆಕ್ಸ್ಟ್ ಎಷ್ಟು ಹಾಕ್ಕೊಳ್ತೀರಾ? 1 ಸ್ಪೂನ್ ಹಾಕ್ಕೊಡ್ತೀನಿ. ಅದನ್ನು ಸ್ವಲ್ಪ ಅದನ್ನು ಅಷ್ಟೇ ಈ ಫ್ಲೇವರ್ ಸ್ಮೆಲ್ ಓಕೆ. ಸ್ವಲ್ಪ ಹಸಿ ವಾಸನೆ ಹಸಿ ವಾಸನೆ ಹುರ್ಕೋಬೇಕು ಮೇಡಮ್. ಮೇಡಮ್ ಈಗ ಕ್ಯಾಲ್ಸಿಕಮ್ ಹಾಕೋತೀನಿ. ಏನ? ಕ್ಯಾಲ್ಸಿಕಮ್ ಏನು ದೊಡ್ಡ ಮೆಣಸಿನಕಾಯಿ. ಹಾ, ದೊಡ್ಡ ಮೆಣಸಿನ್ಕಾಯಿ. ಇಂಗ್ಲಿಷ್ ಬರ್ದಾರ ಕನ್ನಡದಲ್ಲಿ ಯಾವ ಓಕೆ. ಎಷ್ಟು ಬೇಕಷ್ಟು ನಮಗೆ ಓಕೆ. ಸ್ವಲ್ಪ ಹಾಕೋತೀನಿ. ಓಕೆ. ನೆಕ್ಸ್ಟ್ ಮೇಡಮ್ ಕ್ಯಾರೆಟ್ ಹಾ ಹಾ. ಇದೊಂದು 2 ಸ್ಪೂನ್ ಹಾಕ್ತೀನಿ. ಹಾ ಹಾ. ಏನ ಕಲರ್ಫುಲ್ ಫ್ರೈಡ್ ರೈಸ್ ಮಾಡ್ತಾ ಇದೀಯಾ? ಮೇಡಮ್ ನೆಕ್ಸ್ಟ್ ಹಸಿ ಬಟಾಣಿ ಹಾ. 1 ಸ್ಪೂನ್ ಸಾಕಿದು, ಓಕೆ. ಜಾಸ್ತಿ ಆಗುತ್ತೆ. ಫ್ರೈ ಮಾಡ್ಕೊಳ್ಳೋದು ಇದು. ಚೂರು ಎಣ್ಣೆ ಹಾಕಿ ಮೇಡಮ್. ಓಕೆ. ಸ್ವಲ್ಪ ಇದನ್ನು ಅಷ್ಟೇ ಇದಾಗೋದ ತನಕ ಹುರ್ಕೊಳ್ಳೋದು ಮೇಡಮ್. ಒಂಚೂರು ಅದು 1 ಸ್ಪೂನು ಆಗ್ಬೋದಾ? ಆಗ್ಬೋದು ಮೇಡಮ್. ನಾವು ಮಾಡಿರೋ ಹೋಮ್ ಮೇಡ್ ಮಸಾಲ ಅದನ್ನ ನಾವು ಫ್ರೈ ಮಾಡ್ಕೋತಾ ಇದೀವಿ ಈಗ. ಸರಿ, ಸರಿ. ಅದನ್ನ 1 ಸ್ಪೂನ್ ಸಾಕು 1 ಸ್ಪೂನ್ ಹಾಕಿದ್ರೆ? ಸಾಕು. ಓಕೆ. ನಂತರ ರೈಸ್ ಹಾಕೋದ್ಮೇಲೆ ಬೇಕಾದ್ರೆ ನಾವು ಹಾಕೊಂಡು ಬೇಕಾದ್ರೆ ಹಾಕು. ಮಾಡ್ಕೋಬೋದು. ನಮಗೆ ಎಷ್ಟು ಬೇಕಷ್ಟು ಉಪ್ಪು ಇಷ್ಟು ಹಾಕ್ತೀವಿ ನೋಡಿ ಹಾ. ಮೇಡಮ್. ಈಗ ರೈಸ್ ಹಾಕೋತೀವಿ. ಹಾಕೊಳ್ಳಿ. ಎಷ್ಟು ಹಾಕೊಳ್ಳಿ ನಾವು? ಪೂರ ರೈಸ್ ಇದೆ, ಓಕೆ. ಪೂರ ಹಾಕೋತಾ ಇದ್ದೀನಿ. ಮತ್ತೆ ಮೇಡಮ್ ಇದನ್ನ ಫ್ರೈ ಮಾಡೋದೀಗ. ನಿಮ್ಗೆ ಖಾರ ಬೇಕು ಅಂದರೆ ಸ್ವಲ್ಪ ಚಿಲ್ಲಿ ಹಾಕೋಬೋದು, ಪೆಪ್ಪರ್ ಪೌಡರ್ ಬೇಕಾದ್ರೆ ಹಾಕೋಬೋದು ಮೇಡಮ್. ಈಗ ಇದು ಕ್ಲೀನಾಗಿ ಫ್ರೈ ಮಾಡ್ಕೋತಾ ಇದ್ದೀವಿ ರೈಸು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಪೆಪ್ಪರ್ ಬೇಕಾದ್ರೆ ಹಾಕೋಬೋದು. ಓಕೆ. ಸ್ವಲ್ಪ ಖಾರ ನಿಮಗೆ ಟೇಸ್ಟ್ ಬೇಕು, ಖಾರ ಬೇಕು ಅಂದರೆ ಸ್ವಲ್ಪ ಪೆಪ್ಪರು ಓಕೆ. ಸ್ವಲ್ಪ ಅಷ್ಟೇನ ಮುಗೀತಾ ಇದು? ಅಷ್ಟೇ. ಕಟಕ ತಿಂತಾರದೆ ಅಷ್ಟೇ, ಟೇಸ್ಟ್ ಮಾಡ್ತಾ ಇರೋದೆ. ಯಾ ಬೈ ಇತ್ನಾ ಈಜಿ. ಎಮರ್ಜೆನ್ಸಿ ಫ್ರೈಡ್ ರೈಸ್. ಹಾಂ, ಹೋಮ್ ಮೇಡ್ ಫ್ರೈಡ್ ರೈಸ್. ಹಂಗೆ ಎಮರ್ಜೆನ್ಸಿ ಹೋಮ್ ಮೇಡ್ ಫ್ರೈಡ್ ಹಾ, ರೈಸ್. ಹೌದು. ತಿಂದಟ್ಗೆ ಎಮರ್ಜೆನ್ಸಿ ಕೊಟ್ಟೋಗ್ಬಿಟ್ಟು. ಹೌದು ಹೌದು. ಸ್ವಲ್ಪ ನಿಂಬೆಹಣ್ಣು ಅದನ್ನೊಂದು ಸ್ವಲ್ಪ ಮೇಡಮ್ ತಗೋತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡೋಣ. ಸರ್ವಿಂಗ್ ಬೌಲ್ ಹಾಕೊಂಡ್ಬಿಡೋದ? ಹಾಕೋಬಿಡೋಣ ಮೇಡಮ್, ಹಾಕ್ಬೋದು. ಹೋಮ್ ಮೇಡ್ ಫ್ರೈಡ್ ರೈಸ್. ಸೂಪರ್. ಸೊ ನೋಡಿದ್ರಲ್ಲ, ನಮ್ಮ ಪ್ರದೀಪ್ ಅವರು ಹೋಮ್ ಮೇಡ್ ಫ್ರೈಡ್ ರೈಸ್ ನ ಈಸಿಯಾಗಿ ಹೇಗೆ ಮಾಡೋದಂತ ತೋರಿಸ್ಕೊಟ್ರು. ನೀವೊಂದ್ಸರಿ ಹೈಲೈಟ್ಸ್ ಮಾಡ್ಕೊಂಬನ್ನಿ. ಹೋಮ್ ಮೇಡ್ ಫ್ರೈಡ್ ರೈಸ್ ಮಾಡುವ ವಿಧಾನ. ಮೊದಲಿಗೆ ಒಂದು ಬಾಣಲಿಗೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕಿ 2 ಏಲಕ್ಕಿ, 2 ಚಕ್ಕೆ, 1 ಅನಾನಸ್ ಹೂವು, 1 ಜಾಯಿಕಾಯಿ ಹಾಕಿ ಫ್ರೈ ಮಾಡಿಕೊಳ್ಳಿ. ಬಿಸಿ ತಣಿದ ನಂತರ ಒಂದು ಮಿಕ್ಸಿ ಜಾರ್ಗೆ ಫ್ರೈ ಮಾಡಿಕೊಂಡ ಮಸಾಲೆ ಪದಾರ್ಥ ಹಾಕಿ ಚೆನ್ನಾಗಿ ರುಬ್ಬಿ ಪುಡಿ ಮಾಡಿಕೊಂಡು ಪಕ್ಕಕ್ಕೆ ಇಟ್ಟುಕೊಳ್ಳಿ. ಈಗ ಅದೇ ಬಾಣಲಿಗೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕಿ ಬಿಸಿ ಮಾಡಿ. ಎಣ್ಣೆ ಬಿಸಿಯಾದ ನಂತರ ಹೆಚ್ಚಿದ ಈರುಳ್ಳಿ, ಹೆಚ್ಚಿದ 1 ಚಮಚ ಹಸಿಮೆಣಸಿನಕಾಯಿ ಹಾಕಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡಿಕೊಳ್ಳಿ. ಈಗ 2 ಚಮಚ ಹೆಚ್ಚಿದ ಕ್ಯಾಪ್ಸಿಕಮ್, 2 ಚಮಚ ಕ್ಯಾರೆಟ್, 1 ಚಮಚ ಹಸಿ ಬಟಾಣಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನಂತರ ಮೊದಲೇ ಹುರಿದು ಪುಡಿ ಮಾಡಿಕೊಂಡ ಮಸಾಲೆಯನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸಿಕೊಂಡ ಅನ್ನ ಹಾಕಿ ಚೆನ್ನಾಗಿ ಕೈಯಾಡಿಸಿ. ಕೊನೆಯಲ್ಲಿ ಬೇಕಾದರೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿಕೊಂಡರೆ ಹೋಮ್ ಮೇಡ್ ಫ್ರೈಡ್ ರೈಸ್ ಸವಿಯಲು ಸಿದ್ಧ. ಓಕೆ. ಸೊ ಟೇಸ್ಟ್ ಮಾಡ್ಬೋದಾ ಸರ್? ಮಾಡ್ಬೋದು, ಖಂಡಿತ ಮೇಡಮ್. ವಾವ್. ಆಕ್ಚುಲಿ ಸಕ್ಕತ್ತಾಗಿದೆ, ತುಂಬಾ ಈಸಿ ಆಗಿದೆ. ಬಿಕಾಸ್
ನಮ್ಮ ಕಿಚನ್ ನಾವ್ ಏನೇ ಅಡುಗೆ ಮಾಡಿದ್ರು ತುಂಬಾ ಚೆನ್ನಾಗಿ ಬರುತ್ತೆ. ಯಾಕೆಂದ್ರೆ ನಾವು ಬಳಸ್ತೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ತುಂಬಾ ಚೆನ್ನಾಗಿ ಬಂದಿದೆ, ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು. ಓಕೆ ಪ್ರದೀಪ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಭದ್ರಾವತಿಯಿಂದ ಬಂದು ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಸ್ಪೆಷಲ್ ರೆಸಿಪಿಯನ್ನು ಹೇಳ್ಕೊಟ್ಟಿದ್ದಕ್ಕಾಗಿ, ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದಕ್ಕಾಗಿ ನಮ್ಮ ಕಡೆಯಿಂದ ನಿಮಗೊಂದು ಚಿಕ್ಕ ಕಾಣಿಕೆ. ಆಹಾರ ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿರೋದ್ರಿಂದ 99% ಪರಿಮಳ ಸಂರಕ್ಷಿತ ಅಸಲಿ ರುಚಿ ಕೊಡುತ್ತೆ. ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಪರಿಮಳವನ್ನ ಆನಂದಿಸಿದ ಮೇಲೆ ನೀವೇ ಹೇಳ್ತೀರಾ ಆಹಾ ಅಂತ. ಸರ್, ಆಹಾರ ಅವರ ಕಡೆಯಿಂದ ಒಂದು ಚಿಕ್ಕ ಥ್ಯಾಂಕ್ ಯು ವೆರಿ ಮಚ್. SSP ಹಿಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಕಾಣಿಕೆ. Thank you very much. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಗಾಗ ಬರ್ತಾರೆ. ಆಯ್ತು ಮ್ಯಾಮ್. ಇವತ್ತು ಯಾವ ಸಮಸ್ಯೆಗೆ ಯಾವ ರೆಮಿಡಿಯನ್ನ ತೋರಿಸ್ತಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್. ನಮಸ್ತೆ ಡಾಕ್ಟ್ರೆ. ನಮಸ್ಕಾರ. ಇವತ್ತು ಯಾವ ಈಸಿ ರೆಮಿಡಿಯನ್ನ ತೋರ್ಸಕ್ ಬಂದಿದ್ದೀರಾ? ಎಸ್, ನಯನ B12 ಡೆಫಿಷಿಯನ್ಸಿ ಅನ್ನೋದು ಈಗಂತೂ ಮನೆಯಲ್ಲೂ B12 ಡೆಫಿಷಿಯನ್ಸಿ ಅಂತ ಆಗೋಗಿದೆ. ಅದರಲ್ಲೂ ಸಸ್ಯಾಹಾರಿಗಳಿಗೆ ಏನಪ್ಪ ತಿನ್ನೋದು B12 ಡೆಫಿಷಿಯನ್ಸಿ ಸರಿ ಮಾಡ್ಕೊಳ್ಳೋಕೆ ಅಂತ ತುಂಬಾ ಒಂಥರ ಪ್ಯಾನಿಕ್ ಆಗ್ತಾ ಇದೆ. ಆದ್ರೆ ನಿಮ್ಗೆ ನಿಜವಾಗ್ಲೂ ಎಂಥ ಒಳ್ಳೆ ರೆಮಿಡಿ ಇವಾಗ ನಾನು ಹೇಳ್ಕೊಡೋದು B12ಗೆ ಅಂದ್ರೆ 100% ರಿಸಲ್ಟ್ಸ್ ಬರುತ್ತೆ ತಗೊಂಡ್ರೆ. ಸೊ ಇವತ್ತು ನಾನು B12 ಡೆಫಿಷಿಯನ್ಸಿಯನ್ನ ಸರಿ ಮಾಡ್ಕೊಳ್ಳೋದಕ್ಕೆ ನ್ಯಾಚುರಲ್ ಆಗಿ ಅದರ ರೂಟ್ ಇಂದ ಅದನ್ನ ಒಂದು ಒಳ್ಳೆ ರೀತಿಯಲ್ಲಿ ಗುಣಪಡಿಸ್ಕೊಳ್ಳೋದಕ್ಕೆ ಫರ್ಮೆಂಟೆಡ್ ರೈಸ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಸೊ ಇವತ್ತು ನಮ್ಮ ಡಾಕ್ಟರ್ ಫರ್ಮೆಂಟೆಡ್ ರೈಸ್ ನ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾರೆ. ಫರ್ಮೆಂಟೆಡ್ ರೈಸ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳು: ಪ್ರಿಪೇರ್ ಮಾಡ್ಕೊಳ್ಳೋಕೆ ಏನ್ ಮಾಡೋಣ? ಎಸ್, ಈಗ ನಾವು ಯೂಶಲಿ ಈ ಡಿಶ್ ಅನ್ನ ಮೇಜರ್ ಪೋರ್ಷನ್ ಆಫ್ ಕುಕಿಂಗ್ ರಾತ್ರಿ ಹೊತ್ತೆ ಮಾಡೋದು. ಅಂದ್ರೆ ನಮ್ಮಲ್ಲಿ ಏನಾಗೋಗ್ತಾ ಇದೆ ಅಂದ್ರೆ ಒಳ್ಳೆ ಬ್ಯಾಕ್ಟೀರಿಯಾಗಳು ನಮ್ ಗಟ್ಟಲ್ಲಿ ಬಹುಪಾಲು ಸತ್ತು ಹೋಗ್ಬಿಡುತ್ತೆ ಬೇರೆ ಬೇರೆ ಕಾರಣಗಳಿಂದ. ಕೆಮಿಕಲ್ಸ್ ತಗೊಳ್ಳೋದ್ರಿಂದ ಇರಬಹುದು, ಬ್ಯಾಡ್ ಲೈಫ್ ಸ್ಟೈಲ್ ಇಂದ ಇರಬಹುದು. ಬಟ್ ನಮಗೆ ಬೇಕಾಗೋ ಗುಡ್ ಬ್ಯಾಕ್ಟೀರಿಯಾ ಗಟ್ಟಲ್ಲಿ ಒಳ್ಳೆ ಕ್ರಿಮಿಗಳು ಇದೆ, ಅದು ಬೇಕೇ ಬೇಕು ನಮ್ ಡೈಜೆಷನ್ ಚೆನ್ನಾಗಿ ಮಾಡಕ್ಕೆ. ನಾವು ಎಷ್ಟೊಂದೆಲ್ಲ ತಿಂತೀವಿ ಅದನ್ನ ಹೀರ್ಕೊಳ್ಳೋಕೆ ಎಲ್ಲ, ಅದರ ನಾಶ ಆಗೋದ್ರಿಂದ ನಮಗೆ ಆ ಗಟ್ಟಲ್ಲಿ ಆರೋಗ್ಯಕರ ಸ್ಥಿತಿ ಇಲ್ಲದೆ ಇರೋದ್ರಿಂದ ಆ B12 ಅಬ್ಸರ್ವ್ ಮಾಡ್ಕೊಳ್ಳೋ ಕೆಪಾಸಿಟಿನೇ ಹೊರಟೋಗಿರುತ್ತೆ. ಸೊ ಅದಕ್ಕೆ ಮೊಸರಲ್ಲಿ ಸಾಕಷ್ಟು ಒಳ್ಳೆ ಬ್ಯಾಕ್ಟೀರಿಯಾಗಳು ಇರುತ್ತೆ. ಎಕ್ಸಾಕ್ಟ್ಲಿ, ಪ್ರೋಬಯೋಟಿಕ್ ನ ತುಂಬಾ ಇಗ್ನೋರ್ ಮಾಡ್ತೀವಿ ನಾವು. ಬಟ್ ಅದು ಎಷ್ಟು ಮುಖ್ಯ ಅಂದ್ರೆ ಐ ಜಸ್ಟ್ ಕೆನಾಟ್ ಟೆಲ್ ಯು ಎನಫ್. ಅದು ಆಕ್ಚುಲಿ ನಮ್ಮನ್ನ ಬಹುಪಾಲು ಕಂಟ್ರೋಲ್ ಮಾಡೋದೇ ನಮ್ಮ ಬ್ಯಾಕ್ಟೀರಿಯಾಗಳು ಅಂತ ನಾವು ಹೇಳ್ಬಹುದು. ನಮ್ಮ ಎಂಟೈರ್ ನಿರ್ಧಾರ, ಆಲೋಚನೆ, ಮನಸ್ಥಿತಿ ಎಲ್ಲಾನು ತುಂಬಾ ಇನ್ಫ್ಲುಯೆನ್ಸ್ ಆಗೋದು ಅಲ್ಟಿಮೇಟ್ಲಿ ಗಟ್ ಬ್ಯಾಕ್ಟೀರಿಯಾ ಇಂದಾನೆ. ಅದೊಂದು ದೊಡ್ಡ ವಿಚಾರ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೀನಿ ನಾನು. ಈಗ ನಾವು ಮಧ್ಯಾಹ್ನನೋ ರಾತ್ರಿನೋ ಅನ್ನ ಮಾಡಿರ್ತೀವಲ್ಲ, ಅದು ತಣ್ಣಗಾಗಿರ್ಬೇಕು. ಆ ತರ ಅನ್ನನ ಒಂದು ಬೌಲ್, ಅಂದ್ರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ತಿನ್ನಕ್ಕೆ ನಿಮ್ಗೆ ಸಾಧ್ಯನೋ ಅಷ್ಟು ಅನ್ನನ ತಗೊಳ್ಳೋದು. ಇದಕ್ಕೆ ನಾವು 1 ಕಪ್ ಅಷ್ಟು ಗಟ್ಟಿ ಮೊಸರನ್ನ ಹಾಕೋಬೇಕು. ಸೊ ಇಲ್ಲಿ ಆ ಗಟ್ಟಿ ಮೊಸರನ್ನ ಚೆನ್ನಾಗಿ ಈ ತಣ್ಣಗಾಗಿರೋ ಅನ್ನಕ್ಕೆ ಹಾಕಿ ಕಲಿಸ್ಬೇಕು. ಈಗ ಪ್ರೋಬ್ಯಾಕ್ಟೀರಿಯಲು ತುಂಬಾ ಬೇರೆ ತರ ಇದೆ, ಬಟ್ ನಮ್ಗೆ ಬೇಕಾಗೋ ಒಳ್ಳೊಳ್ಳೆ ಬ್ಯಾಕ್ಟೀರಿಯಾ ಈ ಫರ್ಮೆಂಟೇಷನ್ ಅಲ್ಲಿ ಸಿಗತ್ತೆ. ನಾವು ಇದೆರಡು ಹಾಕಿದ್ಮೇಲೆ ಸಣ್ಣ ಈರುಳ್ಳಿ ಬರುತ್ತೆ ಗೊತ್ತಾ ನಿಮ್ಗೆ, ಸಾಂಬಾರ್ ಈರುಳ್ಳಿ ಅಂತ ಹೇಳ್ತಾರೆ. ಅದನ್ನ ಆಕ್ಚುಲಿ ನೀವು ಹಚ್ಚೋದೇನ್ ಬೇಡ, ಜಜ್ಜಿದ್ರೆ ಇನ್ನ ಒಳ್ಳೇದು. ಇಲ್ಲಿ ನನ್ಗಿರೋ ಸಿಕ್ಕಿರೋ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ನಾನು ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನ ಒಂದು 2 ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. ಇಷ್ಟೇ ಬೇಕಾಗಿರೋದು. ಓಕೆ, ಅಂಡ್ ನಾನು ಆಗ್ಲೇ ಹೇಳಿದಾಗ ಇದನ್ನ ರಾತ್ರಿ ಮಾಡ್ಬೇಕು, ಆದ್ರೆ ಈ ತರ ಕಂಟೈನರ್ ಅಲ್ಲಿ ಅಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ಮಡಕೆ, ಇದು ಆಕ್ಚುಲಿ ನಮ್ಮ ಮನೆಯಿಂದಾನೇ ತಂದಿದ್ದೀನಿ. ನಮ್ಮ ಮನೇಲಿ ಉಪಯೋಗಿಸೋದು. ನಾವು ತುಂಬಾ ರೆಗ್ಯುಲರ್ ಆಗಿ ಫರ್ಮೆಂಟೆಡ್ ರೈಸ್ ತಿಂತೀವಿ. ನೆನ್ನೆ ರಾತ್ರಿನೇ ಫರ್ಮೆಂಟ್ ಆಗಿರೋದು ಅನ್ನ, ಮೊಸರು ಮತ್ತೆ ಸಣ್ಣ ಈರುಳ್ಳಿ. ಸೊ ಈ ತರ ಫರ್ಮೆಂಟ್ ಆಗಿರೋದನ್ನ ನಾವೇನ್ ಮಾಡ್ಬೇಕು ಅಂದ್ರೆ ನೋಡಿ, ಈ ತರ ಒಂದು ಲಿಡ್ ಇದೆಯಲ್ಲ ಅದನ್ನ ಮುಚ್ಚೋದು. ಮುಚ್ಬಿಟ್ಟು ಸಾಧ್ಯ ಆದ್ರೆ ಇದಕ್ಕೊಂದು ಬಟ್ಟೆ ಕಟ್ಟಿ, ಗಾಳಿ ಹೋಗದೆ ಇರೋ ತರ ಒಂದು ಭಾರ ಇಡಿ ಅದ್ರ ಮೇಲೆ. ನೀವು ಬೆಳಗ್ಗೆ ತೆಗೆದು ನೋಡಿದ್ರೆ ಸೇಮ್ ಒಳ್ಳೆ ಕೇಕ್ ತರ ಗಟ್ಟಿಯಾಗಿ ಆಗಿರುತ್ತೆ. ಅದು ಮನೆ ಮೊಸರು ಹಾಕಿದ್ರಂತೂ ತುಂಬಾ ಮಜಾ ಇರುತ್ತೆ ನೋಡಕ್ಕೆ. ಅದನ್ನ ತೆಗೆದು ಆಕ್ಚುಲಿ ಹಾಗೆ ತಿನ್ಬಹುದು. ಆದ್ರೆ ಮನೆಗಳಲ್ಲಿ ಏನಿದು ಬೆಳಗ್ಗೆ ಮೊಸರನ್ನ ಅಂತ ಹೇಳೋರು ಇರ್ತಾರೆ, ಬಟ್ ಒಂದು ಸಣ್ಣ ಒಗ್ಗರಣೆ ಮಾಡ್ಕೊಳ್ಬಹುದು. ಸೊ ಹೇಗೆ ಅಂತ ತೋರಿಸೇ ಬಿಡೋಣ. ಎಸ್, 1 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಪರ್ಫೆಕ್ಟ್. 1/4 ಸ್ಪೂನ್ ಅಷ್ಟು ಜೀರಿಗೆ, 1/4 ಸ್ಪೂನ್ ಅಷ್ಟು ಸಾಸಿವೆ, ಒಂದು 2 ಕರಿಬೇವು. ರಾತ್ರಿನೇ ನೀವು ಮೆಣಸಿನ್ಕಾಯಿ ಹಾಕಿದ್ರೆ ಅನ್ನಕ್ಕೆ ಇದೆ ಹಸಿಮೆಣಸಿನ್ಕಾಯಿ ಬೇಕಾಗಲ್ಲ, ಇಲ್ಲ ಅಂದ್ರೆ ಅದನ್ನ ಹಾಕೊಳ್ಳಿ. ಮತ್ತು ಈ ಫರ್ಮೆಂಟ್ ಆಗಿರುತ್ತಲ್ಲ ಬೆಳಗ್ಗೆ, ಆ ರೈಸ್ಗೆ ಇದನ್ನ ಮಿಕ್ಸ್ ಮಾಡಿ ಹಾಕ್ಬಿಡೋಣ. ಎಸ್, ನಯನವ್ರೆ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ, ಸಣ್ಣಗೆ ಹಚ್ಚಿಟ್ಕೊಂಡಿರೋದು, ಅಷ್ಟೇ ನಮಗೆ ಬೇಕಾಗಿರೋದು. ಇದನ್ನ ನಾವು ಸರ್ವ್ ಮಾಡ್ಕೊಂಡು ತಿನ್ಬಹುದು.
ಸೊ ದೇಹಕ್ಕೆ ತಂಪು, ವಿಟಮಿನ್ B12 ಒಳ್ಳೆ ಮದ್ದು. ಈ ಒಂದು ಫರ್ಮೆಂಟೆಡ್ ರೈಸ್ ಹೇಗಿದೆ ಅಂತ ಟೇಸ್ಟ್ ಮಾಡಿ. ಸೊ ನೋಡಿದ್ರಲ್ಲ, ಇವತ್ತು ನಮ್ಮ ಡಾಕ್ಟರ್ ಆಕ್ಚುಲಿ B12 ಡೆಫಿಷಿಯನ್ಸಿಗೆ ಫರ್ಮೆಂಟೆಡ್ ರೈಸ್ ನ ಹೇಗೆ ಮಾಡೋದು ಅಂತ ಹೇಳ್ಕೊಟ್ರು. ಸೊ ಟೇಸ್ಟ್ ಮಾಡುವ ಹೇಗಿದೆ ಅಂತ. ವಾವ್, ಸೂಪರ್. ಅಂದ್ರೆ ಬಿಸಿ ಬಿಸಿ ಅನ್ನ ತಿನ್ನಕ್ಕೂ ಫರ್ಮೆಂಟೆಡ್ ಆಗಿರೋ ರೈಸ್ ತಿನ್ನೋದಕ್ಕೂ ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಎಸ್, ತುಂಬಾ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿದೆ. ಸೊ ಯಾರಿಗೆಲ್ಲ B12 ಡೆಫಿಷಿಯನ್ಸಿ ಇದೆಯೋ ದಯವಿಟ್ಟು ಈ ಫರ್ಮೆಂಟೆಡ್ ರೈಸ್ ನ ಮನೇಲಿ ಟ್ರೈ ಮಾಡಿ, ನಿಮಗೆ ಖಂಡಿತ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಅದಕ್ಕೆ ನಮ್ಮ ಡಾಕ್ಟ್ರೇ ಗ್ಯಾರಂಟಿ ಅಂತ ಅವರೇ ಕೊಡ್ಬೇಕಾದ್ರೆ ಕಾನ್ಫಿಡೆಂಟ್ ಆಗಿ ಹೇಳ್ಬಿಟ್ರು. ಡಾಕ್ಟ್ರೇ, Yes. ತುಂಬಾ ಈಸಿ ಆದಂತಹ ರೆಮಿಡಿನ, ಆಮೇಲೆ ತುಂಬಾ ಯೂಸ್ಫುಲ್ ಆದಂತಹ ರೆಮಿಡಿನ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.